ಸೊ ಎಲ್ಲ ಒಂದು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ನಾವು ಈ ಒಂದು ವಿಡಿಯೋದಲ್ಲಿ ನಾಳೆ ನಡೀತಕ್ಕಂತಹ ದ್ವಿತೀಯ ರೂಪನಾತ್ಮಕ ಸಾಧನಾ ಪರೀಕ್ಷೆ 2 ಅಂದರೆ FA2 ಒಂದು ಎಕ್ಸಾಮಿನ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಸಂಪೂರ್ಣ ಉತ್ತರಗಳನ್ನು ಚರ್ಚೆ ಮಾಡೋಣ. ಇದು ಯಾವ ವಿಷಯದಪ್ಪ ಅಂದ್ರೆ ಒಂದು ಗಣಿತ ವಿಷಯದ ಒಟ್ಟು ಟೋಟಲ್ 20 ಅಂಕ 10ನೇ ತರಗತಿಯದಾಗಿರ್ತದೆ. ಈ ಒಂದು ಕ್ವಶನ್ ಪೇಪರ್ ನಾಳೆ ನಡೀತಕ್ಕಂಥ ನಿಮ್ಮ ಶಾಲೆಯಲ್ಲಿ ಏನು ಪ್ರಶ್ನೆ ಪತ್ರಿಕೆ ಇರ್ತಾವಲ್ಲ FA2 ಅಲ್ಲಿ ಒಂದು ಹೆಚ್ಚಿನ ಅಂಕದ ಒಂದು ಪ್ರಶ್ನೆಗಳು ಇದೇ ಒಂದು ಪ್ರಶ್ನೆ ಪತ್ರಿಕೆಯ ಮೂಲಕನ ಬರ್ತಿರ್ತವೆ. ಆದ ಕಾರಣದಿಂದ ನೀವು ಈ ವಿಡಿಯೋನ ಕೊನೆ ತನಕ ನೋಡಿ. ನಾವು ಇದೇ ವಿಡಿಯೋದಲ್ಲಿ ಅದರ ಉತ್ತರಗಳನ್ನು ಕೂಡ ಚರ್ಚೆ ಮಾಡಲಿದ್ದೇವೆ. ಆದ್ದರಿಂದ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈಗ ನಾವು ತಡ ಮಾಡದೆ ಪ್ರಶ್ನೋತ್ತರಗಳಿಗೆ ಮುಂದುವರಿಯೋಣ. ಇಲ್ಲಿ ಮೊದಲನೇ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. 1 ಅಂಕದ 2 ಪ್ರಶ್ನೆಗಳಿರ್ತವೆ, ಒಟ್ಟು 2 ಅಂಕಗಳು. ಮೊದಲನೇ ಒಂದು ಪ್ರಶ್ನೆ ಏನು ಕೇಳಿದಾರಪ್ಪ ಅಂತ ನೋಡೋದಾದ್ರೆ ಒಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ -7 -9 -11 -13 ಈ ಸಮಾಂತರ ಶ್ರೇಣಿಯ ಒಂದು ಸಾಮಾನ್ಯ ವ್ಯತ್ಯಾಸವು ಅಂತ ಕೇಳಿದ್ದಾರೆ. ಅಂದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕಂದ್ರೆ ನಮಗೆ A2 - A1 ಅನ್ನು ಮಾಡಬೇಕಾಗತ್ತೆ. ಅಂದ್ರೆ -9 ಒಳಗೆ -7 ಅನ್ನು ಕಳಿದ್ರೆ ನಮಗೆ -2 ಅನ್ನೋದು ಒಂದು ಉತ್ತರ ಬರ್ತದೆ. ಅದೇ ಸಮಾಂತರ ಶ್ರೇಣಿಯ ಒಂದು ಸಾಮಾನ್ಯ ವ್ಯತ್ಯಾಸವಾಗಿರ್ತದೆ. ಅದರಿಂದ ಇಲ್ಲಿ ಆಪ್ಷನ್ ಬಿ ಅನ್ನೋದು ಒಂದು ಸರಿಯಾದ ಉತ್ತರವಾಗಿರ್ತದೆ. ಅದೇ ರೀತಿ ಎರಡನೇ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. 5x² = 2 × 2x + 3 ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದಾಗ ದೊರೆಯುವಂಥ ಒಂದು ಸ್ಥಿರಾಂಕ ಅನ್ನು ಕೇಳಿದ್ದಾರೆ. ಈ ಒಂದು ಆದರ್ಶ ರೂಪದಲ್ಲಿ ಬರೆದಾಗ ನಮಗೆ ಯಾವ ರೀತಿ ಸ್ಥಿರಾಂಕ ಸಿಗುತ್ತದೆಪ್ಪ ಅಂದ್ರೆ -6 ಅನ್ನೋದೊಂದು ಸ್ಥಿರಾಂಕ ಸಿಗುತ್ತದೆ. 6 ಅಲ್ಲ -6. ಆದ್ದರಿಂದ ಆಪ್ಷನ್ ಡಿ ಇದು ಸರಿಯಾದ ಉತ್ತರವಾಗಿರ್ತದೆ. ನಾ ಇಲ್ಲಿ ಡೈರೆಕ್ಟಾಗಿ ಆನ್ಸರ್ಗಳು ಮತ್ತು ಎಷ್ಟು ಎಕ್ಸ್ಪ್ಲೇನ್ ಆಗುತ್ತಾ ಅಷ್ಟೇ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ಕೋತಾ ಕೂತ್ರೆ ತುಂಬಾ ಲಾಂಗ್ ವಿಡಿಯೋ ಆಗುತ್ತೆ. ಅದರಿಂದ ನಿಮಗೂ ಕೂಡ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ಟೈಮ್ ಸಿಗೋದಿಲ್ಲ. ಅದೇ ರೀತಿ ನಾನು ಶಾರ್ಟಾಗಿ ಹೇಳ್ಕೊತಾ ಹೋಗುತ್ತೇನೆ. ನೀವು ಪ್ರಾಕ್ಟೀಸ್ ಮಾಡಿದರೂ ಇನಫ್ ಆಗುತ್ತೆ. ಈಗ ಮೂಲ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆಯನ್ನು ನೋಡೋದಾದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಅಂದ್ರೆ 1 ಅಂಕದ 2 ಪ್ರಶ್ನೆಗಳಿರ್ತವೆ, ಅಷ್ಟು 2 ಅಂಕ. ಏನು ಪ್ರಶ್ನೆ ಕೇಳಿದ್ದಾರಪ್ಪ ಅಂದ್ರೆ ಮೂರನೇದು ಮೂಲ ಸಮಾನುಪಾತೀಯತೆಯ ಒಂದು ಟೇಲ್ಸ್ನ ಒಂದು ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ. ಮೂಲ ಸಮಾನುಪಾತತೆಯ ಅಂದ್ರೂ ಒಂದು, ಟೇಲ್ಸ್ನ ಪ್ರಮೇಯ ಅಂದ್ರೂ ಕೂಡ ಒಂದಾಗಿರ್ತದೆ. ನೀವು ಇಲ್ಲಿ ನೋಡ್ಬೋದು ಮೂರನೇ ಪ್ರಶ್ನೆಯ ಉತ್ತರ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಿಂದುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳ ಸಮಾನುಪಾತತೆಯಲ್ಲಿ ವಿಭಾಗಿಸುತ್ತದೆ. ಇದೇನ ಟೇಲ್ಸ್ನ ಒಂದು ಪ್ರಮೇಯದ ನಿರೂಪಣೆ ಅಥವಾ ಹೇಳಿಕೆಯಾಗಿರ್ತದೆ. ಅದೇ ರೀತಿ 4ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13 ಮತ್ತು 2ನೇ ಪದ 8 ಆದರೆ ಆ ಸಮಾಂತರ ಶ್ರೇಣಿಯ ಮೊದಲನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನಾವೇನಾದರೂ 2 ಪದಗಳನ್ನು ಹಿಂದೆ ಮುಂದವಾಗಿ ಕೊಟ್ಟಿದ್ರೆ ಆ ಪದಗಳ ವ್ಯತ್ಯಾಸದಿಂದ ಅದರ ಮೊದಲನೇ ಪದವನ್ನು ಕಂಡುಹಿಡಿಬೋದು. ಅಂದ್ರೆ ಇಲ್ಲಿ ಏನು ನೋಡ್ಬೋದು ನೀವು, A1 ಮತ್ತು ಪದವನ್ನು ಕಂಡುಹಿಡಿ ಅಂದಾರಲ್ಲ, ಆ ಪದವನ್ನು ಕಂಡುಹಿಡಿಯೋಕೆ ನಾವು A3ಯಲ್ಲಿ A2 ಮೈನಸ್ ಮಾಡಿದರೆ ನಮಗೆ A1 ಅನ್ನೋ ಒಂದು ಪದ ಸಿಗ್ತದೆ. ಅದೇ ರೀತಿ A3 ಒಂದು ಬೆಲೆ ಏನಪ್ಪ ಅಂದ್ರೆ 13 ಮತ್ತು A2ನ ಬೆಲೆ ಎಷ್ಟಪ್ಪ ಅಂದ್ರೆ 8. ಇವನ್ನೆರಡು 13 ಒಳಗೆ 8 ಕಳೆದ್ರೆ 5. ಇದೇ ಏನಾಗಿರ್ತದಪ್ಪ ಅಂದ್ರೆ ನಮ್ಮ ಎನ ಬೆಲೆ ಆಗಿರ್ತದೆ ಅಥವಾ A1ನ ಬೆಲೆ ಆಗಿರ್ತದೆ ಎಷ್ಟು 5. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ ಮೂಲ ಪ್ರಶ್ನೆಯಲ್ಲಿ ಮೂರನೇದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಅಂದರೆ 2 ಅಂಕದ 3 ಪ್ರಶ್ನೆಗಳಿರ್ತವೆ, ಅಷ್ಟು 6 ಅಂಕಗಳು. ಏನು ಕೇಳಿದಾರಪ್ಪ ಪ್ರಶ್ನೆ 5ನೇದಪ್ಪ ಅಂದ್ರೆ ಅಪವರ್ತನ ವಿಧಾನದಿಂದ x² + 7x + 12 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದರ ಉತ್ತರವನ್ನು ನೋಡೋದಾದ್ರೆ ಇಲ್ಲಿ ನೋಡಬಹುದು. 5ನೇದು x² + 7x + 10 ಏನೈತಿಲ್ಲ ಇದರ ಉತ್ತರ. ಮೊದಲು ನಾವು ಇದನ್ನು ಗುಣಿಸಿದ್ರೆ ಅಥವಾ ಕಳೆದ್ರೆ ಗುಣಿಸಿದ್ರೆ 10 ಬರುವಂಗ ಅಥವಾ ಕಳೆದ್ರೆ ಅಥವಾ ಕೂಡಿಸಿದ್ರೆ 7 ಬರುವಂಗ ಅದನ್ನು ನಾವು ಹೊಡಿಬೇಕಾಗತ್ತೆ. ಈಗ ನಾವು ಇದನ್ನು ಈ ರೀತಿಯಾಗಿ ಹೊಡಿಬೋದು. ನೋಡಿಲಿ x² + 5x 2x +
10 ಅಂದ್ರೆ 5x + 2x ಅಂದರೆ 7x ಆಗುತ್ತೆ. 5 ಎರಡಲೇ 10 ಗುಣಿಸಿದ್ರೆ 10 ಆಗುತ್ತೆ. ಈ ರೀತಿ ಅದನ್ನು ಒಡ್ಕೊಂಡು ಅದರಲ್ಲಿ ಮೊದಲನೇ ಒಂದು ಎಕ್ಸನ್ನು ಕಾಮನ್ ಆಗಿ ತೆಗೆದ್ರೆ x + 5, ಇದೇ ರೀತಿ ಎರಡನೇದರಲ್ಲಿ 2 ಕಾಮನ್ ಆಗಿ ತೆಗೆದ್ರೆ x + 5 ಆಗುತ್ತೆ. ಇವೆರಡನ್ನ 0ಗೆ ಇಕ್ವೇಟ್ ಮಾಡಿದಾಗ ನಮಗೆ ಎಕ್ಸ್ನ ಎರಡು ಬೆಲೆಗಳು ಸಿಗ್ತಾವೆ. ಯಾವಪ್ಪ ಅಂದ್ರೆ x = -5, x = -2 ಇದೇ ಅದರ ಉತ್ತರವಾಗಿರುತ್ತದೆ. ಅದೇ ರೀತಿ ಇನ್ನು ನೆಕ್ಸ್ಟ್ 6ನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಏನು ಕೊಟ್ಟಿದ್ದಾರೆ, ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. 6ನೇದು ಏನು ಉತ್ತರ ಇಲ್ಲಿ ನೋಡ್ಬೋದು, ಮೊದಲ 20 ಧನ ಪೂರ್ಣಾಂಕಗಳು n = 20. ಅದೇ ರೀತಿ ಆ ಮೊತ್ತವನ್ನು ಕಂಡುಹಿಡಿಯುವಂಥ ಒಂದು ಸೂತ್ರವನ್ನು ಹಾಕಬೇಕಾಗುತ್ತೆ. Sn = n + 1 / 2. ಈ ಸೂತ್ರದಲ್ಲಿ ಕೊಟ್ಟಿರತಕ್ಕಂಥ ಒಂದು ಮೌಲ್ಯಗಳನ್ನು ಪುಟ್ ಮಾಡ್ಕೋತಾ ಹೋದ್ರೆ ನಮಗೆ ಕೊನೆಯದಾಗಿ ಆನ್ಸರ್ ಎಷ್ಟು ಬರ್ತದಪ್ಪ ಅಂದ್ರೆ 210 ಇದರ ಒಂದು ಆನ್ಸರ್ ಆಗಿರ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ ಇನ್ನು ನೆಕ್ಸ್ಟ್ 7ನೇ ಪ್ರಶ್ನೆಯನ್ನು ನೋಡೋಣ. 7ನೇ ಪ್ರಶ್ನೆ ಏನು ಕೇಳಿದಾರಪ್ಪ ಅಂದರೆ ನೀವಿಲ್ಲಿ ನೋಡ್ಬೋದು, ಒಂದು ತ್ರಿಭುಜ ABC-ಯಲ್ಲಿ BE ಸಮಾಂತರ BC, ಅದೇ ರೀತಿ ABಯ ಒಂದು ಮೌಲ್ಯ ಎಷ್ಟಪ್ಪ ಅಂದರೆ x ಆದರೆ BDಯ ಬೆಲೆ x - 2, ಅದೇ ರೀತಿ AEಯ ಒಂದು ಬೆಲೆ ಕೊಟ್ಟಿದ್ದಾರೆ x + 2 ಮತ್ತು EC ಒಂದು ಉದ್ದ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ x - 1. ಏನು ಬೆಲೆ ಏನಿಲ್ಲ, ಅದು ಬೆಲೆ ಅಲ್ಲ, ಅದರ ಉದ್ದ ಆದಾಗ ಎಕ್ಸ್ನ ಒಂದು ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದು ಒಂದು ಕಠಿಣ ಅತ್ತೆ ಒಂದು ರೀಸನ್ದ ಬರೋದ. ಈ ರೀತಿ ಒಂದು ಅವರ ಒಂದು ಏನು ಚಿತ್ರವನ್ನು ಕೊಟ್ಟಿರ್ತಾರೆ, ಈ ಚಿತ್ರವನ್ನು ನೋಡಿ ನೀವು ಸುಲಭವಾಗಿ ಅದನ್ನು ಬಿಡಿಸ್ಬೋದು. ಇದರ ಉತ್ತರ 7ನೇದ ಉತ್ತರ ಈ ರೀತಿ ಬರ್ತದೆ, ನೀವು ಇಲ್ಲಿ ನೋಡ್ಬೋದು. ಮೊದಲು ABC-ಯಲ್ಲಿ DE ಒಂದು ಸಮಾಂತರವಾಗಿ BC ಆದಾಗ ಥೇಲ್ಸ್ನ ಪ್ರಮೇಯವನ್ನು ನಾವು ಅಪ್ಲೈ ಮಾಡೋದು. ಥೇಲ್ಸ್ ಪ್ರಮೇಯ ಏನು ಹೇಳ್ತದಪ್ಪ ಅಂದ್ರೆ AD/DB, ಅದೇ ರೀತಿ ಅದು ಏನೋ ಅದಕ್ಕೆ ಈಕ್ವಲ್ ಆಗಿರ್ತದೆ AE = EC. ಅದೇ ರೀತಿ ADಯ ಒಂದು ಬೆಲೆ, BDಯ ಒಂದು ಬೆಲೆ, AEಯ ಒಂದು ಬೆಲೆ, ECಯ ಬೆಲೆಗಳನ್ನು ಹಾಕಿ ಓರೆ ಗುಣಾಕಾರದ ಮುಖಾಂತರ ನಾವು ಬಿಡಿಸಿದ್ರೆ ಅಲ್ಲಿ ಎಕ್ಸ್ನ ಬೆಲೆ ಎಷ್ಟು ಬರ್ತದಪ್ಪ ಅಂದ್ರೆ 4 ಬರ್ತದೆ. ಅದೇ ಇದರ ಉತ್ತರವಾಗಿರ್ತದೆ. ಇನ್ನು ನೆಕ್ಸ್ಟ್ 8ನೇ ಒಂದು ಮೂಲ ಪ್ರಶ್ನೆಯಲ್ಲಿ 4ನೇ ಪ್ರಶ್ನೆ ಏನಪ್ಪ ಅಂದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅಂದರೆ 3 ಅಂಕದ 2 ಪ್ರಶ್ನೆಗಳಿರ್ತವೆ, ಅಷ್ಟು 6 ಅಂಕಗಳು. ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ ಒಂದು ಲಂಬಕೋನದ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಸ್ತೀರ್ಣದ ಉದ್ದವು 13 ಸೆಂಟಿಮೀಟರ್ ಆದರೆ ಉಳಿದೆರಡು ಉದ್ದಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈ 8ನೇ ಒಂದು ಪ್ರಶ್ನೆಯ ಉತ್ತರವು ಈ ರೀತಿ ಬರ್ತದೆ. ಇಲ್ಲಿ ನೋಡ್ಬೋದು, ತ್ರಿಭುಜದ ಪಾದ ಎಷ್ಟು ಕೊಟ್ಟಿದ್ದಾರೆ, x ಆಗಿರಲಿ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ತ್ರಿಭುಜದ ಎತ್ತರ x - 7 ಸೆಂಟಿಮೀಟರ್, ಅದೇ ರೀತಿ ತ್ರಿಭುಜದ ವಿಕರ್ಣದ ಉದ್ದ 13 ಸೆಂಟಿಮೀಟರ್ ಆಗಿದೆ. ಈ ರೀತಿ ಗಿವನ್ಗಳನ್ನು ಬರ್ಕೊಂಡು ನಾವು ಇದನ್ನು ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಅಂದರೆ ಅದನ್ನು ಕನ್ಸಿಡರ್ ಮಾಡ್ಕೊಂಡು ಆ ಪ್ರಮೇಯ ಏನು ಹೇಳ್ತದಪ್ಪ ಅಂದರೆ ಪಾದದ ಅನುಪಾತ 2, ಎತ್ತರದ ಅನುಪಾತ 2 ಅಂದರೆ ಸ್ಕ್ವೇರ್, ವಿಕರ್ಣದ ಸ್ಕ್ವೇರ್ಗೆ ಅಂದರೆ ಸಮನಾಗಿರ್ತದೆ. ಆ ಬೆಲೆಗಳನ್ನು ನಾವು ತುಂಬ್ತಾ ಹೋದ್ರೆ x² + x - 7 ಹೋಲ್ ಬ್ರಾಕೆಟ್ ಸ್ಕ್ವೇರ್ = 13². ಈ ರೀತಿ ನಾವು ಅದನ್ನು ಕಂಪ್ಲೀಟಾಗಿ ಬಿಡಿಸ್ಕೋತಾ ಹೋದ್ರೆ ತ್ರಿಭುಜದ ಒಂದು ಬಾಹು ಅಥವಾ ಪಾದದ ಉದ್ದ ಅಥವಾ ಅದರ ಲೆಂತ್ ಏನಾಗುತ್ತಾ 12 ಸೆಂಟಿಮೀಟರ್. ಅದೇ ರೀತಿ ತ್ರಿಭುಜದ ಇನ್ನೊಂದು ಬಾಹು ಅಥವಾ ಎತ್ತರ ಏನಾಗುತ್ತಾ 5 ಸೆಂಟಿಮೀಟರ್ ಆಗಿರುತ್ತದೆ. ಈ ರೀತಿ ಅದರ ಉತ್ತರವಾಗಿರ್ತದೆ. ನೀವು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ, ಅಂದರೆ ನಿಮಗೆ ಅಲ್ಲಿ ಎಕ್ಸಾಮ್ನಲ್ಲಿ ಪಟ್ನ ಆನ್ಸರ್ಗಳು ನೆನಪಾಗುತ್ತೆ, ಹೇಗೆ ರೀತಿ ಬಿಡಿಸ್ಬೇಕನ್ನೋದು ನಿಮಗೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಒಂದು ಸಮಾಂತರ ಶ್ರೇಣಿಯ 9ನೇ ಪದವು ಅದರ 2ನೇ ಪದದ 5ರಷ್ಟಕ್ಕಿಂತ 1 ಹೆಚ್ಚಾಗಿದೆ ಮತ್ತು 12ನೇ ಪದವು 5ನೇ ಪದಕ್ಕಿಂತ 2ರಷ್ಟಕ್ಕಿಂತ 7 ಹೆಚ್ಚಾಗಿದೆ. ಆದ್ದರಿಂದ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈ 9ನೇ ಪ್ರಶ್ನೆಯ ಉತ್ತರವನ್ನು ನೋಡ್ಬೋದು. A9 ಮೊದಲ 10 ಕೇಳಿದಾರಲ್ಲ, A9 = 5 / A2 + 1. ಇದರ ಉತ್ತರ ಏನಾಗುತ್ತೆ, A9 ಅಂತ ಈ ರೀತಿ ಬರಿಬೋದು, A + ADD. ಅದೇ ರೀತಿ 5 A + B ಈ ರೀತಿ ಬರೆದು +1 ಅನ್ನು ಹಾಕಿ ಈ ರೀತಿ ನೀವು ಅದನ್ನು ಸಾಲ್ವ್ ಮಾಡ್ಕೋತಾ ಹೋದ್ರೆ ಈ 9ನೇ ಪ್ರಶ್ನೆಯ ಉತ್ತರ ಕೂಡ ಲಾಂಗ್ ಆಗಿರ್ತದೆ. ಇದನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಇದೇನು 9ನೇ ಪ್ರಶ್ನೆ ಅಂತಲೇ ಇದು ಉತ್ತರ ತುಂಬಾ ಲಾಂಗ್ ಐತಿ. ಕೊನೆಯದಾಗಿ ಸಾಮಾನ್ಯ ವ್ಯತ್ಯಾಸ ಏನು ಬರ್ತದೆ, D 3 ಬರ್ತದೆ. ಅದರ ಮೊದಲನೇ ಪದ ಏನು ಬರ್ತದೆ 3 ಬರ್ತದೆ. ಅದೇ ರೀತಿ ಸಮಾಂತರ ಶ್ರೇಣಿ ಯಾವ ರೀತಿ ಬರ್ತದಪ್ಪ ಅಂದ್ರೆ 2, 5, 8 ಈ ರೀತಿ ಅದರ ಉತ್ತರ ಬರ್ತದೆ. ನೀವು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ.
ಇನ್ನು ನೆಕ್ಸ್ಟ್ 10ನೇ ಪ್ರಶ್ನೆಯನ್ನು ನೋಡೋಣ. ಮೂಲ ಪ್ರಶ್ನೆಯಲ್ಲಿ 5ನೇದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಅಂದ್ರೆ 4 ಅಂಕದ ಒಂದು ಪ್ರಶ್ನೆ ಆಗಿರ್ತದೆ. ಏನು ಕೇಳಿದಾರಪ್ಪ ಪ್ರಶ್ನೆ, 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮಾನವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಅಥವಾ ಸಮಾನುಪಾತತೆಯಲ್ಲಿರುತ್ತವೆ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಇದು ಸಮಾನುಪಾತತೆಯ ಒಂದು ಪ್ರಮೇಯ ಬರ್ತದಲ್ಲ, ಆ ಪ್ರಮೇಯದ ಬಗ್ಗೆ ಕೇಳಿದ್ದಾರೆ. ಈ ಒಂದು 8ರಿಂದ 9 ಪ್ರಮೇಯಗಳೇನದಾವ, ಆ ಪ್ರಮೇಯದಲ್ಲಿ ಒಂದಾದರೂ ಫಿಕ್ಸ್ ಆಗಿ ನಿಮ್ಮ ಬೋರ್ಡ್ ಎಕ್ಸಾಮ್ ಆಗಿರ್ಬೋದು, ಒಂದು ಯಾವುದೇ FA3 FA4 ಆಗಿರ್ಬೋದು, SA1 SA2 ಯಾವುದೇ ಒಂದು ಎಕ್ಸಾಮ್ ಆದರೂ ಕೂಡ ಖಂಡಿತವಾಗಿಯೂ ಕೂಡ ಆ ಪ್ರಮೇಯದ ಮೇಲೊಂದು ಪ್ರಶ್ನೆ ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ಅದೇ ರೀತಿ ನಿಮಗೇನಾದರೂ ಈ ಒಂದು ಉತ್ತರಗಳು PDF ಆಗಿರ್ಬೋದು, ಪ್ರಶ್ನೆ ಪತ್ರಿಕೆಯ PDF ಬೇಕಾದರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಒಂದು ವಾಟ್ಸಪ್ ಗ್ರೂಪಿನ ಲಿಂಕ್ ಇರ್ತದೆ. ಆ ವಾಟ್ಸಪ್ ಗ್ರೂಪಿಗೆ ನೀವು ಜಾಯ್ನ್ ಆದರೆ ಈ ಹಿಂದೆ ನಡೀತಕ್ಕಂಥ ಒಂದು ಕ್ವಶನ್ ಪೇಪರ್ ಆಗಿರ್ಬೋದು, ಮುಂದೆ ನಡೀತಕ್ಕಂಥ ಕ್ವಶನ್ ಪೇಪರ್ ಆಗಿರ್ಬೋದು, ಅದೇ ರೀತಿ ನೋಟ್ಸ್ ಆಗಿರ್ಬೋದು, ಯಾವುದೇ ರೀತಿ ಪ್ರಶ್ನೆಗಳ ಉತ್ತರ ಆಗಿರ್ಬೋದು, ಎಲ್ಲ ರೀತಿಯ ಒಂದು ಉತ್ತರ ಹಾಗೂ ನೋಟ್ಸ್ಗಳು ನಮ್ಮ ಆ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದರಿಂದ ನಿಮಗೂ ತುಂಬಾ ಅನುಕೂಲಕರವಾಗಿರ್ತದೆ. ನೀವು ಆ ಚಾನಲ್ನ ಒಮ್ಮೆ ನೋಡಿ ಆ ಚಾನಲ್ನ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.